ಹಲೋ ಎಲ್ಲರಿಗೂ ಹೊಸ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಈ ಕಥೆಯನ್ನು ಯಾರೆಲ್ಲ ಓದುವ ರೂಪದಲ್ಲಿ ಓದಬೇಕು ಅಂತ ಬಯಸ್ತಿರೋ ಡಿಸ್ಕ್ರಿಪ್ಷನ್ ಕೆಳಗಡೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಪೂರ್ತಿ ಬರವಣಿಗೆ ರೂಪದಲ್ಲಿ ಈ ಕತೆ ಸಿಗುತ್ತದೆ. ಋಣಾನುಬಂಧ ಭಾಗ 38. ಹೀಗೆ ಇಬ್ಬರು ಕೂಡ ಅದ್ವೈತನ ಪರಿಚಯ ಮಾಡ್ತಾ ಸುಲೋಚನಾ ನವನೀತ್ಗೆ ಹೇಳ್ತಾ ಇರ್ತಾಳೆ, ಯಾವಾಗಲೂ ನೀನು ಆಡ್ತಿದ್ದ ಆಟ ಸಾಮಾನ ಅದ್ವೈತ್ ಕಿತ್ಕೊಡ್ತಿದ್ದ ಕಣು, ಆವಾಗ ನೀನು ಅಳ್ತಿದ್ದೆ, ಅವನು ಇನ್ನೂ ಚಿಕ್ಕವನಲ್ವ ನಿನಗಿಂತ ಸ್ವಲ್ಪ, ಹಾಗಾಗಿ ಹಠ ಕೂಡ ಮಾಡ್ತಾ ಇರ್ತಿದ್ದ. ನೋಡಿ ಇವಾಗ ಎಷ್ಟು ದೊಡ್ಡವರಾಗಿದ್ದೀರಾ, ಒಬ್ರಿಗೊಬ್ರು ಪರಿಚಯ ಇಲ್ಲ ಅನ್ನೋ ಥರನೇ ಇರ್ತಿದ್ರಿ, ಯಾವಾಗಲೂ ಒಂದೇ ತಾಯಿ ಮಕ್ಕಳ ರೀತಿ ಕಿತ್ತಾಡಿಕೊಂಡು ಹಂಚ್ಕೊಂಡು ಜಗಳ ಆಡ್ಕೊಂಡಿರ್ತಿದ್ರಿ. ಇವಾಗ ಇಬ್ಬರು ತುಂಬ ದೊಡ್ಡವರಾಗಿದ್ದೀರಿ, ನಿನಗೂ ಕೂಡ ಮದುವೆ ಆಗಿದೆ, ಅವನದು ಕೂಡ ಮದುವೆ ಆಗಿ ರಿಸೆಪ್ಷನ್ ಇದೆ. ಇವಳೇ ನನ್ನ ಮನೆ ಸೊಸೆ ಶ್ರುತಿ ಅಂತ, ಇವರು ನವನೀತೆ ಹೆಂಡತಿ ಅಂತ ಹೇಳಿದ್ದೆ. ಶ್ರುತಿ ಕೂಡ ನಮಸ್ತೆ ಅಣ್ಣ ಅಂತ ಅವಳಿಗೆ ನಮಸ್ತೆ ಮಾಡ್ತಾಳೆ. ಅದ್ವೈತ್ ಕೂಡ ನಮಸ್ತೆ ಅದಕ್ಕೆ ಅಂತಾನೆ. ಹಾಗೆ ಇಬ್ಬರು ಕೂಡ ಎಲ್ಲರ ಪರಿಚಯ ಆಗಿ ಹಾಗೆ ಜ್ಯೂಸ್ ಕೂಡ ವೆಯ್ಟರ್ ತರ್ತಾರೆ, ಜ್ಯೂಸ್ ಕೂಡ ಕುಡಿದು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇರ್ತಾರೆ. ಆ ಕಡೆಯಿಂದ ಹಾಗೆ ಶಾಲಿನಿ ಸ್ಟೇಜ್ ಮೇಲೆ ಬಂದು ಹಿಂದೆಗಡೆ ತಿರುಗಿ ನಿಂತು ಮಾತಾಡ್ತಾ ಇರ್ತಾಳೆ. ಈ ಕಡೆ ಇವರು ಸ್ಟೇಜ್ ಮೇಲೆ ಅದ್ವೈತ್ ನವನೀತನ ಕರಿತಾನೆ ಪರಿಚಯ ಮಾಡಿಕೊಡೋಕ್ಕೆ ಅಂತಂತೇಳಿ. ಮೋಹನ್ ಮಂಜುಳಾ ಕೂಡ ಅಲ್ಲೇ ಸ್ಟೇಜ್ ಮೇಲೆ ಇರೋದ್ರಿಂದ ಅವರು ಸುಲೋಚನಾ ನಾರಾಯಣರು ಒಟ್ಟಿಗೆ ಫ್ಯಾಮಿಲಿ ಸಮೇತ ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ಅವರು ಹತ್ತಿ ಸ್ಟೇಜ್ ಮೇಲೆ ಹೋದಾಗ ಶಾಲಿನಿ ಮುಖ ನೋಡಿದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಏನು ಇವಳು ಈ ಹುಡುಗನ ಮದುವೆ ಆಗಿದ್ದಾಳ, ನಮಗೆ ಮೋಸ ಮಾಡಿ ಅಂತ ಎಲ್ಲರ ತಲೆಯಲ್ಲೂ 108 ಆಲೋಚನೆಗಳು, ಪ್ರಶ್ನೆಗಳು ಮತ್ತು ಹಾಗೆ ಏನೇನೋ ಮಾತುಗಳು ಅವರ ಮನಸ್ಸಲ್ಲಿ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಬಟ್ ಯಾರೂ ಕೂಡ ಏನೂ ಮಾತಾಡದೆ ಶಾಲಿನಿನ ನೋಡಿ ಶಾಕಾಗಿ 1-2 ನಿಮಿಷಕ್ಕೆ ಪರಿಚಯ ಮಾಡಿಕೊಡ್ತಾರೆ. ಸರಿ ಅಂತ ಹೇಳಿ ಯಾವುದೋ ಕಾಲ್ ಅಂತ ಹೇಳಿ ಮೋಹನ್ ಮತ್ತು ಮಂಜುಳಾಗೆ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅವರು ಹೊರಟೋಗಿ ಮನೆಗೆ ಹೋಗಿ ತುಂಬ ಬೇಜಾರಲ್ಲಿ ಏನಿದು, ಯಾಕೆ ಈ ರೀತಿ ಆಯಿತು ಅಂತ ತುಂಬ ಯೋಚನೆ ಮಾಡ್ತಾ ಶ್ರುತಿ ಕೂಡ ಏನು ಮಾತನಾಡದೆ ನನ್ನ ಅಕ್ಕ ನಮಗೆ ಈ ರೀತಿ ಮೋಸ ಮಾಡಿದ್ಲಲ್ಲ ಅಂತ ತುಂಬ ಕೊರಗ್ತಾ ಅಳ್ತಿರ್ತಾಳೆ. ಅದನ್ನು ಗಮನಿಸಿದ ಸುಲೋಚನಾ, ನೀನು ಅಳ್ಬೇಡಮ್ಮ, ಅವಳು ಮಾಡಿದ ತಪ್ಪಿಗೆ ನೀನು ಯಾಕೆ ಅಳ್ತೀಯ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಳಲ್ಲ ಬಿಡು, ಬಟ್ ನಿನ್ನ ಅಪ್ಪ ಅಮ್ಮನ ಕಷ್ಟ ನೋಡಿದಾಗ ಮಾತ್ರ ಅನಿಸುತ್ತೆ ಇವಳು ಮಾಡಿದ್ದು ಬಹಳ ದೊಡ್ಡ ತಪ್ಪು ಅಂತ. ಹಾಗೆ ಎಲ್ರಿಗೂ ಬನ್ನಿ ಇಲ್ಲೇ ಊಟ ಮಾಡೋರಂತೆ ಅಂತೇಳಿ ಆವಾಗಲೇ ಹೋದ ತಕ್ಷಣ ಬೇಗ ಅಡುಗೆಯವ್ರಿಗೆ ಹೇಳಿ ಅಡುಗೆ ಮಾಡಿಸಿರ್ತಾರೆ ಸುಲೋಚನಾ. ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡ್ತಾಯಿದ್ರು. ಶ್ರುತಿ ಕೂಡ ತಟ್ಟೆ ಒಳಗಡೆ ಕೈ ಹಾಕಿ ತುತ್ತನ್ನು ಬಾಯಿಗಿಟ್ಟಿರಲ್ಲ, ಹಾಗೆ ತಟ್ಟೆಯಲ್ಲೇ ಕೈ ಆಡಿಸ್ತಾ ಕೂತಿರ್ತಾಳೆ. ಅದನ್ನು ಗಮನಿಸ್ತಾ ಇರೋ ನಾರಾಯಣಗೌಡರು ಮತ್ತು ನವನೀತ್ ಕೂಡ, ಯಾಕೆ ಶ್ರುತಿಯವರ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ, ತಿನ್ನಿ, ನೀವು ತಿಂದಿಲ್ಲ ಅಂತಂದರೆ ಹೇಗೆ, ಹೇಗೋ ಒಟ್ಟಿನಲ್ಲಿ ನಿಮ್ಮ ಅಕ್ಕ ಚೆನ್ನಾಗಿದ್ದಾಳಲ್ಲ, ಬಿಟ್ಟಾಕಿ ಸತ್ತು, ಅವತ್ತೇ ಹೇಳಲಿಲ್ವ ನಾನು ನಿಮಗೆ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ, ಬಟ್ ನಮ್ಮ ಫ್ರೆಂಡ್ ಮನೆ, ನಮ್ಮ ಸ್ನೇಹಿತರುಗಳ ಮನೆಗಳಲ್ಲೇ ಹೋಗಿ ತಲುಪಿದ್ದಾಳೆ ಅನ್ನೋ ಊಹೆ ಕೂಡ ಇರಲಿಲ್ಲ. ಬಟ್ ನಮಗೆ ಮಾಡಿದ್ದವಳು ತಪ್ಪೆ, ಮೊದಲೇ ಹೇಳಿದಿದ್ರೆ ನಾನು ಅವಳನ್ನ ಒಪ್ಕೊಳ್ತಾನೂ ಇರಲಿಲ್ಲ, ಮದುವೆನೂ ಆಗ್ತಾ ಇರಲಿಲ್ಲ. ಮೊದಲೇ ಈ ವಿಚಾರನೆಲ್ಲ ಹೇಳಬೇಕಾಗಿತ್ತು, ಅವಳು ತಪ್ಪು ಮಾಡಿಬಿಟ್ಲ ಅಷ್ಟೇ. ನೀವು ಅದಕ್ಕೆ ತಲೆ ತೆಗೆಸ್ಬಿಡಿ, ತಪ್ಪು ಮಾಡಿರೋ ಅವಳೇ ಅಷ್ಟೊಂದು ಆರಾಮಾಗಿರಬೇಕಾದ್ರೆ ಏನೂ ತಪ್ಪು ಮಾಡದೇ ಇರೋರು ನೀವು ಯಾಕೆ ಯೋಚನೆ ಮಾಡ್ತೀರಾ, ಊಟ ಮಾಡಿ ಅಂತ ನವನೀತ್ ತನ್ನ ಕೈಯಾರೆ ಶ್ರುತಿಗೆ ಕೈ ತುತ್ತು ತಿನ್ನಿಸ್ತಾ ಇರ್ತಾನೆ. ಹಾಗೆ ಅವಳ ಕಣ್ಣಲ್ಲಿ ಧಾರಾಳವಾಗಿ ಅವನ ಕೈ ತುತ್ತು ತಿನ್ನಿಸಿದ ತಕ್ಷಣ ಏನೋ ಒಂಥರ ಅವಳ ಮನಸ್ಸಲ್ಲಿ ಇಂಥ ಒಳ್ಳೆ ಗಂಡನ್ನ ಅನ್ನೋ ಇದಕ್ಕೆ ಅವಳ ಕಣ್ಣಲ್ಲಿ ಅವಳಿಗೆ ಗೊತ್ತಿಲ್ಲದ ಹಾಗೆ ಕಣ್ಣೀರು ಬರ್ತಾ ಇರುತ್ತೆ. ಅದನ್ನು ಹಿಡ್ದ ಕೈಲಿ ಒರೆಸ್ತಾ, ಅಳಬೇಡಿ, ಊಟ ಮಾಡಿ ಅಂತ ಹೇಳಿ ನಾನಿದ್ದೀನಿ ಧೈರ್ಯವಾಗಿ, ಯಾಕೆ ಈ ರೀತಿ ಅಳ್ತೀರಾ ಅಂತ. ಆವಾಗ ನಾರಾಯಣಗೌಡರು ಸುಲೋಚನಾ ಕೂಡ ಅದನ್ನು ಅಬ್ಸರ್ವ್ ಮಾಡಿ ಅಲ್ಲಿಂದ ಬೇಗ ಊಟ ಮುಗಿಸಿ ಅವರು ಬೇರೆ ಕಡೆ ಹೋಗಿ ಅಂದರೆ ಮುಂದೆ ಇರೋ ಟೆರೆಸಲ್ಲಿ ಹೋಗಿ ಕೂತು ಮಾತಾಡ್ತಾ ಇರ್ತಾರೆ. ಪಾಪ ಆದರೂ ಶ್ರುತಿ ಇಷ್ಟೊಂದು ಸ್ವಚ್ಛ ಮನಸ್ಸಿನ ಹುಡುಗಿ, ಈ ಫ್ಯಾಮಿಲಿಗೆ ಹೇಗೆ ಈ ಶಾಲಿನಿ ಹುಟ್ಟಿದ್ಲು, ಅವರ ಅಪ್ಪ ಅಮ್ಮ ಅನುರಾಧ, ರಾಮೇಗೌಡರು ಕೂಡ ತುಂಬ ಒಳ್ಳೆ ಮನುಷ್ಯರು, ನಿಜವಾಗ್ಲೂ ಹಾಲಿನಂಥ ಮನಸ್ಸು ಅಂತಾರಲ್ಲ ಆ ರೀತಿ ಇದ್ದಾರೆ. ಬಟ್ ಅವರಿಗೆ ಇಂಥ ಮಗಳ, ನಿಜವಾಗ್ಲೂ ಅವ್ರ ಸ್ವಂತ ಮಗಳ ಅಥವಾ ಏನಾದರೂ ಬೇರೆಯವ್ರ ಮಗಳನ್ನೇನಾರ ತಂದು ಸಾಕೊಂಡಿದ್ದಾರೇನೋ ಅನ್ನೋಷ್ಟು ತುಂಬ ಅಜಗಜಾಂತರ ವ್ಯತ್ಯಾಸ ಅಲ್ವಾ ಅವರಿಗೂ ಇವರಿಗೂ ಅಂತ
ಅವರು ಮಾತಾಡ್ತಾ ಇರ್ತಾರೆ. ಇತ್ತ ಅವರೆಲ್ಲರೂ ಎದ್ದೋದ್ಮೇಲೆ ಶ್ರುತಿ ಹಣೆಗೆ ಮುತ್ತಿಟ್ಟು, ಯಾವುದಕ್ಕೂ ಯೋಚನೆ ಮಾಡಬೇಡಿ, ನೀವು ಅಳಬೇಡಿ, ಆರಾಮಾಗಿರಿ, ಏನೇ ಆದರೂ ನಾನಿದ್ದೀನಲ್ವ, ಅಪ್ಪ ಅಮ್ಮನ ನನಗೆ ಒಬ್ಬರಲ್ಲ ಅಪ್ಪ ಅಮ್ಮ, ಇಬ್ಬರು ಅಪ್ಪ ಇಬ್ಬರು ಅಮ್ಮ, ನಿಮ್ಮಪ್ಪ ಅಮ್ಮ ಕೂಡ ನನ್ನ ಅಪ್ಪ ಅಮ್ಮ ಇದ್ದಾಗೆ, ಯಾವತ್ತಾದರೂ ಭೇದ ಭಾವ ಮಾಡಿದ್ದಾನ? ನೀವು ಅಳೋದೇಕೆ ಬಿಡಿ, ಅವ್ರ ಜೀವನ ಅವ್ರೇನೋ ನೋಡ್ಕೋತಾ ಇದ್ದೀರಾ, ಅವ್ರಿಗೆ ಇಷ್ಟ ಬಂದಂಗೆ ಇದ್ದಾರಲ್ವ, ನೀವು ಯಾಕೆ ಇಷ್ಟೊಂದು ಅಳ್ತೀರಾ? ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಆರಾಮಾಗಿರಬೇಕು. ದೇವರು ಏನೋ ಒಂದು ಮಾಡ್ತಾ ಇದ್ದಾನೆ ಅಂತಂದರೆ ಎಲ್ಲವನ್ನು ಒಳ್ಳೆಯದಕ್ಕೋಸ್ಕರನೇ ಮಾಡಿರ್ತಾನೆ. ಈಗ ನಿಮ್ಮ ಅಕ್ಕ ಕೂಡ ಒಳ್ಳೆ ಮನೆಯೇ ಸೇರಿದಾಳೆ, ಅವಳ ಬಗ್ಗೆ ಕೂಡ ಯೋಚನೆ ಮಾಡೋ ಹಾಗಿಲ್ಲ ಬಿಡಿ ಅಂತ ಹೇಳಿ ಶ್ರುತಿಗೆ ಊಟ ಮಾಡಿಸಿ, ಹಾಗೆ ಅವಳು ನಮ್ಮ ಜೀವನದಲ್ಲಿ ಮುಗಿದೋದ ಅಧ್ಯಾಯ, ಅವಳ ಬಗ್ಗೆ ಯಾವತ್ತೂ ಟೆನ್ಷನ್ ಮಾಡ್ಕೋಬೇಡಿ ಮತ್ತು ಶ್ರುತಿನ ರೂಮಿಗೆ ಕರ್ಕೊಂಡು ಹೋಗಿ ನವನೀತ್ ತನ್ನ ತೊಡೆ ಮೇಲೆ ಅವಳ ತಲೆನ ಇಟ್ಟು ಮಲಗಿಸ್ಕೊಂಡು ಅವಳ ತಲೆ ಸಾವ್ರ್ತಾ ಅವಳಿಗೆ ಸಮಾಧಾನ ಮಾಡ್ತಾ, ಯಾವತ್ತೂ ಯೋಚನೆ ಮಾಡಬೇಡ ಶ್ರುತಿ, ನಾನಿದ್ದೀನಿ, ನನಗೆ ನೀನಂದರೆ ತುಂಬ ಜೀವ, ಇವತ್ತು ಅವಳ ಬಗ್ಗೆ ಇಷ್ಟೊಂದು ಯೋಚನೆ ಮಾಡಿ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡಲಿಲ್ವ, ಅವಳಿಗೋಸ್ಕರ ಇಷ್ಟೊಂದೆಲ್ಲ ಅಳ್ತಾ ಇದೆಯಾ, ಬಟ್ ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀನಿ, ನನ್ನ ಬಗ್ಗೆ ಯೋಚನೆ ಮಾಡೋದಾದರೆ ಈ ಕ್ಷಣವೇ ಈ ಅಳುನೆಲ್ಲ ನಿಲ್ಲಿಸಿ ಸಮಾಧಾನವಾಗಿರು ಅಂಥೇಳಿ ಅವಳ ಹಣೆಗೆ ಮತ್ತೊಮ್ಮೆ ಮುತ್ತಿಟ್ಟು ಅವಳು ಮುಖನ ಎರಡೂ ಕೈಯಲ್ಲಿ ಹಿಡ್ಕೊಂಡು ಕಣ್ಣಿಗೆ ಕಣ್ಣಿಟ್ಟು ನೋಡ್ತಾ ಇರ್ತಾನೆ. ಶ್ರುತಿ ಆವಾಗ ಅವನ ಪ್ರೀತಿಗೆ ತುಂಬ ಮನಸೋತು ನಿಜವಾಗ್ಲೂ ತುಂಬ ಖುಷಿ ಕೂಡ ಪಡ್ತಾಳೆ. ಹಾಗೆ ಶಾಲಿನಿಯ ಆ ಕೆಟ್ಟ ಕನಸು ಎಂದು ಮರೆತು ಬಿಡೋಣ ಅಂತ ಅಂದ್ಕೊಂಡು, ಇಂಥ ಒಳ್ಳೆಯ ಹುಡುಗ ಅಕ್ಕ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿರಬೇಕು ಅಂತ ಕೂಡ ಆಲೋಚನೆ ಮಾಡ್ತಾಳೆ. ಆದರೆ ಆ ಕ್ಷಣಕ್ಕೆ ಅದನ್ನೆಲ್ಲ ಮರೆತು ನವನೀತ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವನ ಸ್ಪರ್ಶದಲ್ಲಿ ಅವಳ ತುಂಬ ಖುಷಿಯಾದ ಒಂಥರ ಏನೋ ಆ ಸ್ಪರ್ಶ ಅವಳಿಗೆ ತುಂಬ ಬಿಗಿಯಾಗಿ ತಾಯಿ ಮಗುನ ಯಾವ ರೀತಿ ಸೆಕ್ಯೂರ್ ಮಾಡ್ತಾ ಇರುತ್ತೋ ಆ ರೀತಿ ಅಂತ ತುಂಬ ವಿಶ್ವಾಸನ ಇಟ್ಕೊಂಡು ಅವನನ್ನು ನೋಡ್ತಾನೇ ಇರ್ತಾಳೆ. ಹೀಗೆ ಮರುದಿನ ಬೆಳಗ್ಗೆ ಅಮ್ಮನಿಗೆ ಕಾಲ್ ಮಾಡಿ, ಶ್ರುತಿ ಅಮ್ಮ ಏನು ಗೊತ್ತಾ, ಒಂದು ವಿಷಯ ಹೇಳಬೇಕು ನಿನಗೆ, ನಿನ್ನೆ ರಾತ್ರಿ ಅಕ್ಕ ಸಿಕ್ಕಿದ್ಲು, ಅನುರಾಧ ಎಲ್ಲಮ್ಮ ಸಿಕ್ಕಿದ್ಲು, ಅವಳನ್ನೇನಕ್ಕಮ್ಮ ಭೇಟಿ ಮಾಡೋಕ್ಕೆ ಹೋದೆ ಅಂತ ಅನಿಷ್ಟದವಳ ಮುಖ ನೋಡದೆ ಹೋದರೂ ಆಗುತ್ತೆ, ಭಗವಂತ ಯಾಕಾದರೂ ನಮಗೆ ಅಂಥ ಮಗಳನ್ನು ಕೊಟ್ಟನು ಅಂತ ಇವತ್ತಿಗೂ ಕೂಡ ಅನ್ನಿಸ್ತಾ ಇದೆ. ಹಾಗಲ್ಲಮ್ಮ, ನಿನ್ನೆ ಇವರು ಸುಲೋಚನಾ ಅಮ್ಮ ಮತ್ತು ನಾರಾಯಣಗೌಡ್ರಪ್ಪ ಇದ್ದಾರಲ್ಲ, ಅವರ ಫ್ರೆಂಡ್ಸು, ತುಂಬ ಕ್ಲೋಸ್ ಫ್ರೆಂಡ್ಸು ಮೋಹನ್ ಮತ್ತು ಮಂಜುಳಾ ಅಮ್ಮ ಅಂತ ಹೇಳಿ ಅವ್ರ ಮನೆಗೆ ರಿಸೆಪ್ಷನ್ಗೆ ಇನ್ವೈಟ್ ಮಾಡಿದರು. ಅಲ್ಲಿಗೆ ಹೋಗಿದ್ದಾಗ ಅವ್ರ ಮಗನ್ನೇ ಕೂಡ ಶಾಲಿನಿ ಮದುವೆ ಆಗಿರೋದು ಅಮ್ಮ. ಅವ್ರಿಗೆ ನಮ್ಮ ಬಗ್ಗೆ ಎಲ್ಲ ಏನು ಗೊತ್ತಿಲ್ಲಮ್ಮ, ಇವಳು ಯಾವುದನ್ನು ಹೇಳಿಲ್ಲಮ್ಮ ಅಂತ ಶ್ರುತಿ ಹೇಳ್ತಾ ಇರ್ತಾಳೆ. ಆಗ ಅನುರಾಧ ಯಾವ ಮುಖ ಇಟ್ಕೊಂಡು ತಾನೇ ಹೇಳ್ತಾಳೆ, ಇವಳು ಮಾಡಿರೋ ಗನಂದಾರಿ ಕೆಲಸ ಯಾವ ರೀತಿ ಇದೆ ಅಂತಂತಂದರೆ ನಿಜವಾಗ್ಲೂ ಎಲ್ಲರೂ ತಲೆ ತಗ್ಸೋ ರೀತಿ ಇದೆ ಬಿಡು. ಯಾಕೆ ನಮ್ಮ ಕಣ್ಣು ಮುಂದೆನೇ ಬರ್ತಾ ಇದ್ದಾಳೆ, ಎಲ್ಲೋ ಹಾಳಾಗದೆ ಇವಳನ್ನ ಎಷ್ಟೇ ದೂರ ಮಾಡಬೇಕು ಅಂದ್ಕೊಂಡ್ರು ಮತ್ತಷ್ಟು ಹತ್ರ ಆಗ್ತಾ ಇದ್ದಾಳೆ. ಆದಷ್ಟು ಬೇಗ ಇವಳಿಂದ ದೂರ ಆಗಬೇಕು. ಅವಳ ಮುಖ ಕೂಡ ನೋಡೋಕೆ ಹೋಗ್ಬಿಡಿ, ಅವಳು ಇದ್ರೆಷ್ಟು ಸತ್ರೆಷ್ಟು, ನಮ್ಮ ಪಾಲಿಗೆ ನಮ್ಮನ್ನೇ ಸಾಯಿಸಿ ಹೋದವಳನ್ನ ಮತ್ತೆ ಅವಳಿಗೋಸ್ಕರ ನಾವು ಕಣ್ಣೀರಾಕಿ ಏನೂ ಪ್ರಯೋಜನ ಇಲ್ಲ. ಅವಳ ಬಗ್ಗೆ ಮಾತಾಡಬೇಡ ಶ್ರುತಿ, ಯಾವತ್ತೂ ಇವತ್ತಿಗೆ ಬಿಟ್ಟಾಕ ಅವಳನ್ನು ನೋಡಿದೆ ಬಿಟ್ಟೆ, ಮತ್ತಿನ್ಯಾವತ್ತೂ ಅವಳನ್ನು ನೋಡೋಕ್ಕೂ ಹೋಗ್ಬೇಡ, ಗೊತ್ತಾಯ್ತಲ್ವ, ಇವತ್ತೇ ಲಾಸ್ಟ್ ಮಾಡಿದೆ. ಏನಾದರೂ ಅಪ್ಪನಿಗೆ ಗೊತ್ತಾದರೆ ಪಾಪ ಅವ್ರು ತುಂಬ ನೊಂದ್ಕೊಳ್ತಾರೆ. ನನ್ನ ಮಗಳು ಮತ್ತು ನನ್ನ ಹೆಂಡತಿ ನನ್ನನ್ನು ಧಿಕ್ಕರಿಸಿ ಅವಳಿಗೋಸ್ಕರ ಹೋದ್ರಾ ಅಥವಾ ಅವಳನ್ನು ಮಾತಾಡಿಸ್ತಾ ಇದ್ರಾ, ಅವಳ ಜೊತೆ ಚೆನ್ನಾಗಿದ್ದಾರಾ ಅಂತ. ಶ್ರುತಿ ಹಾಗೆಲ್ಲ ಏನಿಲ್ಲ ಅಮ್ಮ, ನಾವು ತಕ್ಷಣ ಹೊರಟು ಬಂದು ತುಂಬ ಆಶ್ಚರ್ಯ ಕೂಡ ಆಯಿತು. ಅಕ್ಕ ಈ ರೀತಿ ಮಾಡ್ತಾಳೆ ಅಂತ ಆಲೋಚನೆ ಕೂಡ ಇರಲಿಲ್ಲ. ಒಂದು ದಿವಸ ಇವರು ಹೇಳ್ತಾಯಿದ್ರು, ಮುಂಚಿತವಾಗಿ ಹೇಳಿದಿದ್ರೆ ಇದನ್ನು ಯಾವ ರೀತಿ ಬೇಕಾದ್ರೂ ಸಾಲ್ವ್ ಮಾಡ್ಬೋದಾಗಿತ್ತು ಅಂತ. ಬಟ್ ಆದರೆ ನೀನು ತಲೆ ಕೆಡಿಸ್ಕೋಬೇಡ ಅಮ್ಮ, ನಾನು ಬರ್ತೀನಿ ಆದಷ್ಟು ಬೇಗ ಊರಿಗೆ. ನೀನು ಆರಾಮಾಗಿ ಅಪ್ಪನ ಆರೋಗ್ಯ ನೋಡಿಕೊಂಡು ಟೈಮಿಗೆ ಕರೆಕ್ಟಾಗಿ ಊಟ ಗೀಟ ಮಾಡಿಕೊಂಡು ಇರಿ ಅಮ್ಮ. ಮತ್ತು ಪದೇ ಪದೇ ಯಾವುದಕ್ಕೂ ಯೋಚನೆ ಮಾಡಬೇಡಮ್ಮ, ನೀನು ತುಂಬ ಖುಷಿಯಾಗಿರಬೇಕು ಅಂತ ಬಯಸ್ತೀನಿ ಅಂತ ಹೇಳ್ತಾಳೆ. ಆಗ ಅನುರಾಧ, ನಾವೇನೋ ಚೆನ್ನಾಗಿರ್ತೀವಮ್ಮ, ನೀನು ಕೂಡ ಚೆನ್ನಾಗಿರು, ನಾವು ಚೆನ್ನಾಗಿರ್ತೀವಿ, ಏನೋ ನಿಮ್ಮ ಅಕ್ಕ ಮಾಡಿಕೊಟ್ಟೆ ಹೋಗಿದ್ದಾಳಲ್ಲ ಚೆನ್ನಾಗಿರೋ ಹಾಗೆ, ಅದಕ್ಕೋಸ್ಕರನಾದ್ರು ಚೆನ್ನಾಗಿರ್ಬೇಕಲ್ವ, ಚೆನ್ನಾಗಿರೋಣ ಅಂತ ಹೇಳಿ ಅನುರಾಧ ಫೋನ್ ಕಟ್ ಮಾಡ್ತಾಳೆ.